ಶೇಖ್ ಚಿಲ್ಲಿಗೆ ಕೆಲವು ಭಾರವಾದ ಸಾಮಾನುಗಳನ್ನ ಮನೆಗೆ ತರಬೇಕಿತ್ತು. ಅದಕ್ಕೆ ಅವನು ತನ್ನ ಕುದುರೆಯನ್ನ ಮಾರುಕಟ್ಟೆಗೆ ಕರೆದುಕೊಂಡು ಹೋದ. ಆದರೆ ಕುದುರೆಗೆ ಅದರ ಮೇಲೆ ಭಾರ ಹೇರಲಾಗತ್ತೆ ಅನ್ನೋ ವಿಷಯ ಭಾಸವಾಗುತ್ತಿದ್ದಂತೆ ಅದು ಹಿಂದಿನ ಕಾಲನ್ನು ಎಗರಿಸಿ ಒದ್ದು ಬಿಟ್ಟಿತು. ಅದರ ಹಿಂದೆಯೇ ನಿಂತಿದ್ದ ಒಬ್ಬ ಪೈಲ್ವಾನನಿಗೆ ಭಾರೀ ಏಟಾಗಿ ಬಿದ್ದೇ ಹೋದ. ಅಲ್ಲಿಂದ ಕುದುರೆ ಏನೋ ಓಡೋಯ್ತು. ಆದರೆ ಪೈಲ್ವಾನ ಶೇಖ್ ಚಿಲ್ಲಿಗೆ ಹಿಗ್ಗಾಮುಗ್ಗ ಥಳಿಸಿ ಹಾಕಿದ. ಆಗಿನಿಂದ ಶೇಖ್ ಚಿಲ್ಲಿಗೆ ಕುದುರೆಯ ಮೇಲೆ ಭಯಂಕರ ಕೋಪ ಬಂತು. ಬಹಳ ಹಿಂದಿನ ಕಾಲದ ಕತೆ. ಶೇಖ್ ಚಿಲ್ಲಿ ಎಂಬ ಒಬ್ಬ ವ್ಯಾಪಾರಿ ಇದ್ದ. ಅವನ ಹತ್ರ ಅತ್ಯಂತ ಸುಂದರವಾದ ಮತ್ತು ದಷ್ಟಪುಷ್ಟವಾದ ಒಂದು ಕುದುರೆ ಇತ್ತು. ಕುದುರೆಯನ್ನ ನೋಡಿದ್ರೆ ಎಲ್ಲರಿಗೂ ಅದು ಸ್ವರ್ಗದಿಂದಲೇ ಬಂದಿದೆ ಏನೋ ಅಂತ ಅನಿಸುತ್ತಿತ್ತು. ಆದರೆ ಸಮಸ್ಯೆ ಏನೆಂದರೆ ಶೇಖ್ ಚಿಲ್ಲಿ ಹೇಳೋಕಷ್ಟೇ ಕುದುರೆಯ ಮಾಲೀಕ. ವಾಸ್ತವವಾಗಿ ಕುದುರೆ ತನ್ನ ಇಷ್ಟದಂಗೆ ಓಡಾಡಿಕೊಂಡು ಇರ್ತಾ ಇತ್ತು. ಶೇಖ್ ಚಿಲ್ಲಿಗೆ ಕುದುರೆಯನ್ನ ಎಲ್ಲಿಗಾದರೂ ಕರೆದುಕೊಂಡು ಹೋಗಬೇಕಿದ್ದರೆ ಕುದುರೆಗೆ ಮನಸ್ಸಾದರೆ ನೇರವಾಗಿ ನಡೀತಾ ಇತ್ತು, ಇಲ್ಲವಾದರೆ ತನ್ನಿಷ್ಟದಂಗೆ ಆಡ್ತಾ ಇತ್ತು. ಕೆಲವು ಸಾರಿ ಇದ್ದಕ್ಕಿದ್ದಂತೆ ಓಡ್ತಾ ಇತ್ತು, ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಿಂತೇ ಬಿಡ್ತಾ ಇತ್ತು. ಕುದುರೆಗೆ ಒಂದು ವಿಶೇಷವಾಗಿ ಅಭ್ಯಾಸವೂ ಇತ್ತು. ಅದು ವಿನಾಕಾರಣ ಪ್ರಚೋದನೆ ಮಾಡದೇ ಇದ್ದರೂ ಎಗರಿ ಒದ್ದು ಬಿಡ್ತಾ ಇತ್ತು. ಯಪ್ಪಾ, ಕುದುರೆಯ ವಧೆ ಯಾರಿಗಾದರೂ ಬಿದ್ದರೆ ಮುಗಿದೇ ಹೋಯ್ತು. ಹಗಲಲ್ಲಿ ನಕ್ಷತ್ರಗಳು ಕಾಣಿಸ್ತಾ ಇದ್ವು. ಒಂದ್ಸಾರಿ ಶೇಖ್ ಚಿಲ್ಲಿ ಕುದುರೆನ ಮಾರುಕಟ್ಟೆಗೆ ಕರೆದುಕೊಂಡು ಹೋದ. ಮನೆಗೆ ಏನೋ ಭಾರವಾದ ಸಾಮಾನುಗಳನ್ನ ತರಬೇಕಿತ್ತು. ಕುದುರೆಗೆ ತನ್ನ ಮೇಲೆ ಭಾರ ಹೊರಿಸಲಾಗತ್ತೆ, ಶ್ರಮ ಪಡಬೇಕಾಗತ್ತೆ ಅನ್ನೋದು ಗೊತ್ತಾಯ್ತೋ ಹಿಂದಿನ ಕಾಲುಗಳನ್ನು ಎಗರಿಸಿ ಒದ್ದೇ ಬಿಡ್ತು. ಕುದುರೆಯ ವಧೆಗೆ ಹಿಂದೆ ಬರ್ತಾ ಇದ್ದ ಒಬ್ಬ ಪೈಲ್ವಾನನಿಗೆ ಭಾರೀ ಏಟಾಯಿತು. ಕುದುರೆ ಏನೋ ಓಡ್ಹೋಯ್ತು. ಆದರೆ ಪೈಲ್ವಾನ ಶೇಖ್ ಚಿಲ್ಲಿಗೆ ಹಿಗ್ಗಾಮುಗ್ಗ ಥಳಿಸಿ ಹಾಕಿದ. ಹೇಗೋ ಏನೋ ಕುಂಟುತ್ತಾ ತೆವಳುತ್ತಾ ಶೇಖ್ ಚಿಲ್ಲಿ ಮನೆಗೆ ಬಂದ. ಅವನು ನೋಡ್ತಾನೆ, ಕುದುರೆ ಮಜವಾಗಿ ಹುಲ್ ಮೇಯ್ತಾ ಇದೆ. ಅದೇ ಕ್ಷಣ ಶೇಖ್ ಚಿಲ್ಲಿ ನಿರ್ಧಾರ ಮಾಡ್ತಾನೆ, ಇನ್ ಸಾಕು, ಈ ಸಮಸ್ಯೆಗೆ ಒಂದು ಪೂರ್ಣ ವಿರಾಮ ಹಾಕಲೇಬೇಕು. ನಾನು ನಾಳೆನೇ ನಗರಕ್ಕೆ ಹೋಗಿ ಇದನ್ನ ಮಾರಿ ಕೈ ತೊಳ್ಕೊಂಬರ್ತೀನಿ. ಶೇಖ್ ಚಿಲ್ಲಿ ಬೆಳಗಾಗ್ತಾ ಇದ್ದಂತೆ ಕುದುರೆನ ಒಂದು ದೊಡ್ಡ ನಗರದ ಜಾನುವಾರದ ಮಾರುಕಟ್ಟೆಗೆ ಕರೆದುಕೊಂಡು ಹೋದ. ಕುದುರೆ ಗಟ್ಟಿಮುಟ್ಟಾಗಿ ನೋಡಲು ಸುಂದರವಾಗಿತ್ತು. ಅದಕ್ಕೆ ಜನ ಅದನ್ನ ನೋಡಲು ಗುಂಪು ಕಟ್ಟಿಕೊಂಡರು. ಶೇಖ್ ಚಿಲ್ಲಿ ಕೂಡ ಇದ್ದಿದ್ದಂಗೆ ಕೂಗಲು ಆರಂಭಿಸಿದ. ನೋಡಿ, ಈ ಕುದುರೆನ ತನ್ನಿಷ್ಟದಂಗೆ ಮಾಡುತ್ತೆ, ಜಾಡಿಸಿ ಒದೆಯುತ್ತೆ. ಇದರ ವಧೆಯಲ್ಲಿ ಬಹಳಷ್ಟು ಶಕ್ತಿ ಇದೆ. ಒಂದ್ಸಾರಿ ಇದನ್ನ ಯಾರಾದರೂ ಪಳಗಿಸಿದ್ರೆ ಅವರಿಗೆ ಸಾಕಷ್ಟು ಕೆಲಸಕ್ಕೆ ಬರುತ್ತೆ. ಕುದುರೆಯ ಬಗ್ಗೆ ಅಂತ ವಿಚಿತ್ರ ವಿಷಯ ಕೇಳಿ ಯಾರೂ ಖರೀದಿಸಲು ಮುಂದಾಗಲಿಲ್ಲ. ಜನ ಬರ್ತಾ ಇದ್ರು. ಕುದುರೆ ವಿಷಯ ಕೇಳಿ ಶೇಖ್ ಚಿಲ್ಲಿಯ ಮೇಲೆ ನಕ್ಕು ಹೊರಟೋಗ್ತಾ ಇದ್ರು. ಅದನ್ನೆಲ್ಲ ಒಬ್ಬ ವ್ಯಕ್ತಿ ದೂರದಿಂದಲೇ ನೋಡ್ತಾ ಇದ್ದ. ಅವನು ಶೇಖ್ ಚಿಲ್ಲಿ ಹತ್ರ ಬಂದು, ಶೇಖು, ನಾನು ಮುಂಜಾನೆಯಿಂದ ನೋಡ್ತಾ ಇದ್ದೀನಿ. ನಾನು ನಿನ್ನ ಕುದುರೆಯನ್ನ ಮಾರಿಕೊಡಬಹುದು. ಲಾಭದಲ್ಲಿ ಸ್ವಲ್ಪ ಭಾಗ ಕೊಟ್ಟು ಬಿಡು. ಶೇಖ್ ಚಿಲ್ಲಿ ಹೇಳ್ತಾನೆ, ಆಯ್ತ್ ಕಣಯ್ಯ, ನೀನೂ ಒಂದ್ ಕೈ ನೋಡೇ ಬಿಡು. ಆದರೆ ಆ ವ್ಯಕ್ತಿ ಪ್ರೊಫೆಷನಲ್ ಆಗಿದ್ದ. ಅವನು ತಕ್ಷಣವೇ ಎತ್ತರವಾದ ಜಾಗಕ್ಕೆ ಹೋಗಿ ಡೋಲು ಬಾರಿಸಿ ಜೋರಾಗಿ ಕೂಗ್ತಾ ಹೇಳ್ತಾನೆ, ಓ ನಗರವಾಸಿಗಳೇ, ಈ ದಿನ ನಿಮ್ಮ ಅದೃಷ್ಟ ಖುಲಾಯಿಸಿದೆ. ಇಷ್ಟೊಂದು ಸುಂದರವಾದ, ಇಷ್ಟೊಂದು ಬುದ್ಧಿವಂತ ಕುದುರೆ ಈ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಂದಿದೆ. ಈ ಕುದುರೆ ಸ್ವರ್ಗದಿಂದ ಬಂದಿದೆ, ಬಹಳ ಧಾರ್ಮಿಕವಾಗಿದೆ. ಯಾವಾಗಲೂ ಮೇಲಿನವನ ಮಾತನ್ನೇ ಕೇಳುತ್ತೆ, ಮತ್ತೆ ಅವನ್ ಹೇಳ್ದಂಗೆ ಮಾಡತ್ತೆ. ಈ ಕುದುರೆ ಯಾರ ಮನೆಗೆ ಹೋಗುತ್ತೋ ಅವರಿಗೆ ಅದೃಷ್ಟವೋ ಅದೃಷ್ಟ. ಇಲ್ಲಿ ಗಮನ ಕೊಡಿ ಗೆಳೆಯರೇ, ಇನ್ನೂ ಸಮಯ ಇದೆ. ಕುದುರೆ ಖರೀದಿಸಿಬಿಡಿ. ಈ ಕುದುರೆ ಯಾರ ಜೊತೆ ಇರುತ್ತೋ ಅವರ ಹಣೆ ಬರಹ ಖುಲಾಯಿಸುತ್ತೆ. ಮನೆಯಲ್ಲಿ ಹಣದ ಹೊಳೆ ಹರಿಯುತ್ತೆ, ಚಿನ್ನದ ಮಳೆಯಾಗತ್ತೆ. ಈ ತರ ಮಾತನ್ನ ಕೇಳಿ ಹಿಂಡಿಂದಾಗಿ ಜನ ಸೇರತೊಡಗಿದರು. ಮತ್ತೆ ಕುದುರೆಯ ಹರಾಜು ಪ್ರಾರಂಭವಾಯಿತು. ಭಾರೀ ಪ್ರಮಾಣದಲ್ಲಿ ಬೆಲೆ ಏರ್ತಾ ಹೋಯಿತು. 100 ರೂಪಾಯಿಯ ಕುದುರೆಯ ಬೆಲೆ 1,500ಕ್ಕೆ ಏರಿತು. ಎಷ್ಟೋ ಜನ ಕುದುರೆ ಖರೀದಿ ಮಾಡಲು ಮುಂದೆ ಬಂದರು. ಆದರೆ ಶೇಖ್ ಚಿಲ್ಲಿ ಎಗರಾಡ್ತಾ ಬಂದು, ಇಲ್ಲ, ನಾನಂತೂ ನನ್ನ ಕುದುರೆಯನ್ನ ಮಾರೋದಿಲ್ಲ. ನನಗಂತೂ ಗೊತ್ತೇ ಇರಲಿಲ್ಲ ನನ್ನ ಕುದುರೆಯಲ್ಲಿ ಇಷ್ಟೊಂದು ಗುಣಗಳಿವೆ ಅನ್ನೋದು. ಈಗ ನಾನು ಯಾವತ್ತೂ ನನ್ನ ಕುದುರೆಯನ್ನ ಮಾರೋದೇ ಇಲ್ಲ ಅಂತ ಹೇಳ್ತಾ ಶೇಖ್ ಚಿಲ್ಲಿ ಎಲ್ಲಾ ಲಾಭವನ್ನು ಬಿಟ್ಟು ತನ್ನ ಹಠಮಾರಿ ಅಯೋಗ್ಯ ಕುದುರೆಯನ್ನ ಮನೆಗೆ ಕರೆದುಕೊಂಡು ಬಂದ. ಗೆಳೆಯರೇ, ಈ ಕತೆ ಓಶೋ ರಜನೀಶ್ ರವರ ಕಥೆಯಿಂದ ಪ್ರೇರಿತವಾಗಿರೋದು. ಮತ್ತೆ ಇದರಲ್ಲಿ ಎಷ್ಟೋ ಲೆಸನ್ಸ್ಗಳು ಅಡಗಿವೆ. ಮೊದಲನೆಯ ಲೆಸನ್, ನಾವು ಯುವ ಜನರು ತಿಳ್ಕೋಬೇಕು, ನಿಮ್ಮ ಸ್ವಂತ ಬೆಲೆಯನ್ನ ಕಂಡುಕೊಳ್ಳಿ. ಈ ಮಾತನ್ನ ಸೆಲೆಬ್ರಿಟಿಗಳ ಉದಾಹರಣೆಯಿಂದ ಕಂಡುಕೊಳ್ಳೋಣ. ಎಷ್ಟು ಸೆಲೆಬ್ರಿಟಿಗಳು, ಸ್ಟಾರ್ಗಳು ಇದ್ದಾರೋ ಅವರ ಕರಿಯರ್ ಜನರ ಅಭಿಪ್ರಾಯದ ಮೇಲೆ ನಿಂತಿದೆ. ಒಂದ್ ವೇಳೆ ಜನ ನಿಮ್ಮನ್ನು ಇಷ್ಟಪಡ್ತಾರೆಂದರೆ ನಿಮ್ಮ ಹತ್ರ ಸಿನಿಮಾಗಳು, ಅಡ್ವರ್ಟೈಸ್ಮೆಂಟ್ಗಳು, ಶೋಗಳು, ಇನ್ನಿತರೆಗಳು ಇರ್ತವೆ. ಇಲ್ಲ ಅಂದರೆ ಯಾರೂ ಕೇಳಲ್ಲ. ಅದರ ಕಾರಣ ಸೆಲೆಬ್ರಿಟಿಗಳ ಮನಸ್ಸಿಗೆ ಯಾವತ್ತೂ ಶಾಂತಿ ಸಿಗಲ್ಲ.
ಯಾವಾಗ್ಲೂ ಅಶಾಂತಿ ಕಾಡ್ತಾ ಇರುತ್ತೆ. ಈ ಆಂಗಲ್ ಇಂದ ನನ್ನ ಫೋಟೋ ಚೆನ್ನಾಗಿ ಬರುತ್ತೋ ಇಲ್ವೋ, ಈ ದಿನ ನನ್ನ ಬಗ್ಗೆ ಪೇಪರ್ನಲ್ಲಿ ಏನ್ ಬಂದಿದೆಯೋ, ಜನ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇರಬಹುದು. ಇದೆಲ್ಲ ಬಹಳ ಸ್ಪೆಸಿಫಿಕ್ ಎಕ್ಸಾಂಪಲ್ ಆಯ್ತು. ಆದರೆ ಈ ರೋಗದ ಸಣ್ಣ ರೂಪ ನಮ್ಮೆಲ್ಲರ ಮನಸ್ಸಲ್ಲೂ ಇದೆ. ನಮಗೆ ಯಾವಾಗ್ಲೂ ಒಂದು ಚಿಂತೆ ಬಹಳ ಕಾಡ್ತಾ ಇರುತ್ತೆ. ಜನ ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೋ, ಏನ್ ಯೋಚನೆ ಮಾಡ್ತಾರೋ, ನನ್ನ ಇಮೇಜ್ ಹೇಗಿದೆ. ಈ ಕಾರಣ 2 ಸಮಸ್ಯೆಗಳು ಹುಟ್ಟಿಕೊಳ್ತವೆ. ಮೊದಲನೆಯದು, ಬೇರೆಯವರ ಮಾತುಗಳು ಮತ್ತು ಕಮೆಂಟ್ಗಳು ನಮ್ಮ ಮೇಲೆ ಬಹಳ ಪ್ರಭಾವ ಬೀರ್ತವೆ. ಯಾರಾದರೂ ಹೊಗಳಿದರೆ ಶೇಕ್ ಚಿಲ್ಲಿಯ ರೀತಿ ಮರಳಾಗಿ ಬಿಡ್ತೇವೆ, ಇಲ್ಲ ಬೈದು ಹೇಳಿದರೆ ಶತ್ರುಗಳಾಗಿ ಬಿಡ್ತೇವೆ. ಓಶೋ ಹೇಳ್ತಾರೆ, ಅಹಂಕಾರವೇ ನಿಮ್ಮ ರೋಗ. ಅಹಂಕಾರ ಹೊರಗಿನ ಪ್ರೋತ್ಸಾಹದಿಂದ ಬಹಳ ಸಂತೋಷ ಪಡುತ್ತೆ. ಒಂದ್ಸಾರಿ ಅಹಂಕಾರ ಹುಟ್ಟಿಕೊಂಡರೆ ಕೋಪವೂ ಬರುತ್ತೆ ಮತ್ತು ಚಿಂತೆಯೂ ಇರುತ್ತೆ. ಹುಟ್ಟಿಕೊಂಡ ಅಹಂಕಾರ ಮನಸ್ಸಿಗೆ ಶಾಂತಿ ಕೊಡಲ್ಲ. ಎರಡನೆಯ ಸಮಸ್ಯೆ, ನಾವು ನಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡೋಕ್ಕಾಗಲ್ಲ. ಎಷ್ಟು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ತೇವೋ ಅಷ್ಟು ಬೇರೆಯವರ ಅವಶ್ಯಕತೆ ಬೀಳೋದಿಲ್ಲ. ಓಶೋ ರಜನೀಶ್ ಹೇಳ್ತಾರೆ, ಜನರ ಅಭಿಪ್ರಾಯಗಳು, ಹೊರಗಿನ ರಿಸಲ್ಟ್ಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಇರ್ತವೆ. ಅದೇ ಕಾರಣಕ್ಕೆ ನೀವು ದುಃಖ ಪಡ್ತಾ ನಿಮ್ಮ ಮೇಲೆಯೇ ಡೌಟ್ ಮಾಡಿಕೊಂಡು ಸೋಲೊಪ್ಪಿಕೊಂಡು ನಾನು ನಿರ್ಬಲ ಅಂತ ಅಂದುಕೊಳ್ತೀರಾ. ನಾವು ನಮ್ಮ ಬೆಲೆನ ಹೇಗೆ ತಿಳಿದುಕೊಳ್ಳೋದು? ಓಶೋ ಹೇಳ್ತಾರೆ, ಒಂದ್ ವೇಳೆ ನಿಮಗೆ ನಿಮ್ಮ ಬೆಲೆ ತಿಳಿದುಕೊಳ್ಳಬೇಕಾದರೆ ಯಾವತ್ತೂ ಇನ್ನೊಬ್ಬರೊಂದಿಗೆ ಕಂಪೇರ್ ಮಾಡಬಾರದು. ಅಂದರೆ ಯಾವ ವ್ಯಕ್ತಿ ಸ್ವಂತ ತಿಳುವಳಿಕೆಯಿಂದ ಬೆಳೆಯುತ್ತಾನೋ, ಸೆಲ್ಫ್ ಅವೇರ್ನೆಸ್ ಮೂಲಕ ತನ್ನನ್ನು ಅರ್ಥ ಮಾಡಿಕೊಳ್ತಾನೋ, ಅವನಿಗೆ ಹೊರಗಿನ ಯಾವುದೇ ಪ್ರೋತ್ಸಾಹ ಮತ್ತು ಹೊಗಳಿಕೆಯ ಅವಶ್ಯಕತೆಯೇ ಬೀಳೋದಿಲ್ಲ. ಈ ನಾಲೆಡ್ಜ್ನ ಯೂಸ್ ಮಾಡೋದಕ್ಕೆ ಯುವಕರಿಗೆ 2 ಪ್ರಾಕ್ಟಿಕಲ್ ಟಿಪ್ಸ್ ಇವೆ. ಮೊದಲನೆಯದು, ನಮ್ಮ ಗುರುತು ಅಂದರೆ ಸೆಲ್ಫ್ ಐಡೆಂಟಿಟಿಯನ್ನು ಪರಿಶ್ರಮದಿಂದ ಸೇರಿಸಿ. ನಿಮ್ಮ ಗುರುತನ್ನು ಅಭ್ಯಾಸದಿಂದ ಸೇರಿಸಿ. ಪ್ರತಿದಿನದ ಗೆಲುವಿನೊಂದಿಗೆ ಸೇರಿಸಿ. ಯಾವುದು ನಿಮ್ಮ ಕಂಟ್ರೋಲ್ನಲ್ಲಿದೆಯೋ ಅದರೊಂದಿಗೆ ಸೇರಿಸಿ. ನಿಮ್ಮ ಕಂಟ್ರೋಲ್ನಲ್ಲಿ 4 ವಿಷಯಗಳಿವೆ: ದಾವಿ, ಡಿಸೈರ್, ಆಕ್ಷನ್, ವರ್ಡ್ಸ್, ಇಂಟೆನ್ಷನ್. ನಿಮ್ಮ ಭರವಸೆ, ಆಶಯಗಳು, ನಿಮ್ಮ ಆಕ್ಷನ್ ಮತ್ತು ಚಟುವಟಿಕೆ, ನಿಮ್ಮ ಶಬ್ದಗಳು, ನಿಮ್ಮ ಇಂಟೆನ್ಷನ್, ಭಾವನೆಗಳು ಮತ್ತು ಉದ್ದೇಶ. ಎರಡನೇ ಪ್ರಾಕ್ಟಿಕಲ್ ಟಿಪ್, ಏಕಾಂತದಲ್ಲಿ ಪರಿಶ್ರಮ ಪಡಿ. ಬಾಲ್ಯದಿಂದಲೂ ನಮ್ಮೆಲ್ಲರಿಗೂ ಹೆಚ್ಚಾಗಿ ಬೈದು ಓದಲು ಕೂರಿಸ್ತಾ ಇದ್ರು, ಇಲ್ಲ ಬೈದು ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು. ಅದರ ಕಾರಣ ನಮ್ಮ ಮೈಂಡ್ ಹೇಗೆ ಪ್ರೋಗ್ರಾಮ್ ಆಗಿದೆ ಅಂದರೆ, ಯಾರಾದರೂ ನಮ್ಮ ಮೇಲೆ ಒಂದು ಕಣ್ಣು ಇಡದೆ ಇದ್ದರೆ ಮನಸ್ಪೂರ್ವಕ ಕೆಲಸವೇ ಮಾಡೋದಿಲ್ಲ. ಯಾವಾಗ ಒಬ್ಬ ಟೀಚರ್ ಅಥವಾ ಬಾಸ್ ನೋಡ್ತಾ ಇರ್ತಾರೋ ಆವಾಗ ಮನಸ್ಸಿನಿಂದ ಮಾಡ್ತಾ ಇರ್ತೇವೆ, ಕಷ್ಟಪಟ್ಟು ಕೆಲಸ ಮಾಡ್ತೇವೆ. ಯಾವಾಗ ನಮ್ಮನ್ನ ಯಾರೂ ನೋಡ್ತಾ ಇರೋದಿಲ್ವೋ ಆಗ ನಮಗೆ ಸಡಿಲ ಸಿಕ್ಬಿಡುತ್ತೆ. ಅದಕ್ಕೆ ಈಗಿನಿಂದ ಏಕಾಂತದಲ್ಲಿ ಪರಿಶ್ರಮ ಪಡೋದನ್ನ ಅಭ್ಯಾಸ ಬೆಳೆಸಿ. ಯಾಕೆ? ಯಾವಾಗ ನೀವು ಏಕಾಂತದಲ್ಲಿ ಪರಿಶ್ರಮ ಪಡ್ತೀರೋ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರುತ್ತೆ. ಹೌದು, ನನ್ನ ಬಗ್ಗೆ ನಾನು ಕಾಳಜಿ ಇಡ್ತೇನೆ. ನಾವು ಏಕಾಂತದಲ್ಲಿ ತೋರಿಕೆ ಪಡಿಸೋದಿಲ್ಲ, ಬದಲಾಗಿ ನಮ್ಮನ್ನು ನಿಜವಾಗಿಯೂ ಇಂಪ್ರೂವ್ ಮಾಡಲು ನಿಜವಾಗಿಯೂ ಪರಿಶ್ರಮ ಪಡ್ತೇವೆ. ಅದಕ್ಕೆ ಏಕಾಂತದಲ್ಲಿ ಮಾಡಿದ ಪರಿಶ್ರಮ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಆಗ ನಿಮಗೆ ಇನ್ನೊಂದು ವಿಷಯ ಅರ್ಥ ಆಗತ್ತೆ. ಒಂದ್ ವೇಳೆ ಯಾರದೂ ಹಸ್ತಕ್ಷೇಪ ಇಲ್ಲದೆ ನಾನೊಬ್ಬನೇ ಇಷ್ಟೊಂದು ಪರಿಶ್ರಮ ಪಡೋದಾದರೆ, ಒಂದ್ ವೇಳೆ ಯಾವುದೇ ಸಮಸ್ಯೆ ಎದುರಾದರೆ ಯಾರೂ ಜೊತೆ ಇಲ್ಲವಾದಾಗ ಆಗಲೂ ನಾನು ನನ್ನನ್ನು ಪುಷ್ ಮಾಡಬಲ್ಲೆ, ನಾನು ಏಕಾಂತದಲ್ಲೂ ಕಠಿಣ ಕೆಲಸ ಮಾಡಬಲ್ಲೆ ಅನ್ನೋದು. ಈ ಆತ್ಮಾನುಭವದಿಂದ ಬಹಳ ಆತ್ಮವಿಶ್ವಾಸ ಹೆಚ್ಚುತ್ತೆ. ಅದಕ್ಕೆ ಏಕಾಂತದಲ್ಲಿ ಪರಿಶ್ರಮ ಪಡೋದನ್ನ ಕಲಿಯಿರಿ. ನಂತರ ನಿಮಗೆ ಹೊರಗಿನ ರಿಸಲ್ಟ್ ಮತ್ತೊಬ್ಬರ ಮಾತಿನಿಂದ ಅಷ್ಟೇನು ವ್ಯತ್ಯಾಸ ಕಾಣಿಸಲ್ಲ. ಗೆಳೆಯರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಬಟನ್ ಒತ್ತಿ. ನಮ್ಮ ಮುಂದಿನ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯ ಮೂಲಕ. ಅಲ್ಲಿಯ ತನಕ ಧನ್ಯವಾದಗಳು.